ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತಂದರೆ, ಮನೆ ಕೆಲಸ ಮಾಡಿಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಪೌರ್ಣಮಿ ಕಟ್ಲೆ ಮಾಡಿದರು. ಅಲ್ಲಿ ಊಟ ಆಯಿತು. ಹಂಗೆ ಫೋನ್ ಮಾಡಿದರು ಅಂತ ಬಿಟ್ಟು ಹೋಗ್ಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ಅಂತ ಹೇಳಿ ಇವಾಗೆಲ್ಲ ಮನೇಲಿ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಮನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು, 1-2-3 ದಿನದ ಬಟ್ಟೆ ಇತ್ತು. ಅದೆಲ್ಲ ತೊಳೆದ್ಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ, ಆಮೇಲೆ ನನ್ನ ಹಿರಿಯ ಮಗಳು ಕೂಡ ಅಂಗನವಾಡಿಗೆ ಹೋಗಿದ್ಲು. ಇವತ್ತು ವಾಲ್ಮೀಕಿ ಜಯಂತಿ ಇರೋದ್ರಿಂದ ಬೇಗನೆ ಬಿಡ್ತೀನಿ ಅಂತಲೇ ಹೇಳಿದರು. ಅವಳನ್ನು ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಗುತ್ತೆ ಅಂಥೇಳಿ ಒಂದೇ ಕೆಲಸ ಮುಗಿಸ್ಕೊಂಡೆ. ಮೊನ್ನೆ ನಿನ್ನೆನ ಬಟ್ಟೆ ತೊಳೆದಿರೋ ಬಟ್ಟೆ ಹಂಗೆ ಇದ್ವು, ಅವನ್ನೆಲ್ಲ ತೆಗೆದುಬಿಟ್ಟು ಈ ಬಟ್ಟೆನೂ ಕೂಡ ತೊಳೆದಿದ್ನಲ್ವ ಅವನು ಒಣಗ್ತಾ ಇದ್ದೆ. ಹಾಗೆ ನನ್ನ ದೊಡ್ಡ ಮಗಳು ಅಂಗನವಾಡಿಗೆ ಹೋಗಿದ್ಲಲ್ವ, ಇವತ್ತು ಬೇಗ ಬಿಟ್ಟಿದ್ರು. ಅವಳು ಬರ್ತಿದ್ದಾಳೆ ನೋಡಿ. ಹಾಗೆ ಬಟ್ಟೆ ಒಣಗ್ತಿದ್ನಲ್ವ, ಅವಳದು ಒಂದು ಲಾಗ್ ಮಾಡಿಕೊಂಡೆ. ಅನರ್ಘ್ಯ ಅನರ್ಘ್ಯ ನಿಮ್ಮ ಮನೇಲೂ ಇದೇ ಥರ ಪುಟಾಣಿ ಮಕ್ಕಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಡೋರ್ ಕ್ಲೋಸ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎದ್ಲು. ಇವಳು ನನ್ನ ಮಗಳು ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ಅಂತೇಳಿ. ಸುಮ್ಮನೆ ಇರಲ್ಲ, ಇವ್ರು ಹಿಡಿಯೋದಕ್ಕೆ ಸಾಕ ಹೋಗುತ್ತೆ ದಿನವೆಲ್ಲ. ಈ ಕಡೆ ಬಾರಪ್ಪ, ಬಾ ಮಗನೆ. ನೋಡಿ ನೋಡಿ, ನಮ್ಮ ಫೈನಲಿ ನಮ್ಮ ಗುಂಡೋರು ಎದುಳ್ಟು. ಇನ್ನೇನು ಅವಳು ಎದ್ದಿದ್ಲಲ್ವ, ಅವಳಿಗೂ ಡ್ರೆಸ್ ಹಾಕಬೇಕಾಗಿತ್ತು. ಹಂಗೆ ಪೌರ್ಣಮಿ ಕಟ್ಲೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಅವಳಿಗೂ ರೆಡಿ ಮಾಡ್ತಾಯಿದ್ದೆ. ಇನ್ನು ದೊಡ್ಡ ಮಗಳು ಇನ್ನೇನು ಅಂಗನವಾಡಿಯಿಂದ ಬಂದ್ಲಲ್ಲ, ಅವಳಿಗೆ ಇನ್ನೇನು ಯಾವ ಡ್ರೆಸ್ ಹಾಕೋದು ಅಂತ ನೋಡ್ತಾಯಿದ್ದೆ. ಬಟ್ ಆ ಡ್ರೆಸ್ ಬೇಡ, ಮೊನ್ನೆ ಏನೂ ಇಲ್ಲ, ಯಾವುದೋ ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ.
ನಾನು ಅವರಿಬ್ಬರಿಗೂ ರೆಡಿ ಮಾಡಿಬಿಟ್ಟು ಮತ್ತು ನಾನು ರೆಡಿ ಆದೆ ಹೋಗೋಣ ಅಂತೇಳ್ಬಿಟ್ಟು. ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಥರ ಕಾಣ್ತಾ ಇದ್ದೀನಿ ನೋಡಿ. ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ, ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನಾನು ನನ್ನ ಚಿಕ್ಕ ಮಗಳು ಒಂದು ವಿಡಿಯೋ ಮಾಡಿದ್ವಿ, ರೀಲ್ಸ್ ಮಾಡೋಣ ಅಂತಲೇ ಮಾಡಿದ್ವಿ, ಬಟ್ ಅದು ಅಪ್ಲೋಡ್ ಮಾಡಿಲ್ಲ ಇನ್ನು. ಇಲ್ಲ ಆವಾಗಲೇ ಕೊಡಿಸಿದ್ದೆ. ಇನ್ನೇನು ಹೊರಟ್ವಿ ದೇವಸ್ಥಾನಕ್ಕೆ. ನಮ್ಮ ಮನೆಯವರು ಕೂಡ ಬಂದರು, ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ರು. ಅವರು ಏನೋ ಬೇರೆ ಕೆಲಸ ಇದೆ ಅಂತಲೇ ಹೇಳ್ತಾಯಿದ್ರು. ಹಾಗೆ ನನ್ನ ಚಿಕ್ಕ ಮಗಳನ್ನ ಎತ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಬಂದಿರ್ತಾರಲ್ಲ ಎಲ್ಲರೂ ಊರವರೇ ಮಾತಾಡ್ಸ್ತಾಯಿದ್ರು. ಹಾಗೆ ದೇವ್ರ ದರ್ಶನನೂ ಆಯಿತು. ದೇವ್ರದ್ದೆಲ್ಲ ಮುಗಿಸ್ಕೊಂಡು ನೋಡಿ ಈ ಥರ ಪೌರ್ಣಮಿ ಕಡಲೆ ಮಾಡೋದು ನಮ್ಮೂರ ಕಡೆ ಎಲ್ಲ. ಪ್ರಸಾದ ತಿಳ್ಕೊಂಡು ಮುದ್ದೆಯನ್ನು ಸಾಂಬಾರು ಮಾಡಿದ್ರು. ಹಾಗೆ ನನ್ನ ಚಿಕ್ಕ ಮಗಳನ್ನ ಕೂಡ ಅಲ್ಲೆಲ್ಲ ತುಂಬ ಖುಷಿ ಪಡ್ಕೊಂಡು ಅವಳು ಎತ್ಕೊಂತ ಇದು ಮಾಡ್ತಾಯಿದ್ರು. ಅವಳು ನಡೆಯೋದು ಯಾವ ಥರ, ಎಷ್ಟು ಚೆನ್ನಾಗಿ ನಡೀತಾಳಲ್ಲ ಅಂತೇಳೆಲ್ಲ ಮಾತಾಡ್ತಾಯಿದ್ರು. ಇನ್ನೇನು ಹೊರಟ್ವಿ ನಾವು ಕೂಡ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಫೈನಲಿ ಮನೆಗೂ ಬಂದುಬಿಟ್ಟು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಬಾಯ್ ಬಾಯ್.